ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಪೊಲೀಸರಿಗೆ ಸಹಕಾರಿ ಜಿಲ್ಲಾಧಿಕಾರಿ ಸ್ಪಷ್ಟ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆ ರಚನೆಗೊಂಡ ಬಳಿಕ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿವೆ. ಅದರಲ್ಲೂ ಜಿಲ್ಲಾ ಕೇಂದ್ರವಾಗಿರುವ ಹೊಸಪೇಟೆ ನಗರದಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳಾಗಬೇಕಿವೆ. ಹಾಗಾಗಿ ಹೆಚ್ಚಿನ ಅನುದಾನ ನೀಡುವಂತೆ ಕೆಕೆಆರ್ಡಿಬಿ ಅಧ್ಯಕ್ಷರಿಗೆ ಶಾಸಕ ಎಚ್ಆರ್ ಗವ್ಯಪ್ಪನವರು ಪತ್ರ ಬರೆದಿದ್ದಾರೆ. ಈ ಅಂಶವನ್ನ ಮನಗಂಡ ಹುಡಾ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ಮಿಯಾಜಿರವರು ಸುದ್ದಿಗೋಷ್ಠಿ ನಡೆಸಿ ಕ್ಷೇತ್ರಕ್ಕೆ 150 ಕೋಟಿ ಅನುದಾನ ಬಂದಿದೆಯಾದರೂ ಶಾಸಕರು ಸುಳ್ಳು ಹೇಳುತ್ತಿದ್ದಾರೆಂದು ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕ್ಷೇತ್ರಕ್ಕೆ ಸುಮಾರು 150 ಕೋಟಿ ಅನುದಾನ ಬಂದರೂ ಶಾಸಕರು ಸುಳ್ಳು ಹೇಳುತ್ತಿದ್ದಾರೆ. ನಂಜುಂಡಪ್ಪ ವರದಿ ಪ್ರಕಾರ ವಿವಿಧ ಮಾನದಂಡ ಮತ್ತು ಅಭಿವೃದ್ಧಿ ಸೂಚ್ಯಂಕ ಆಧರಿಸಿ ಕೆಕೆಆರ್ಡಿಬಿಯಿಂದ ಅನುದಾನ ಬಿಡುಗಡೆ ಆಗಿದೆ. ಆದರೆ ಕ್ರಿಯಾ ಯೋಜನೆ ಸಿದ್ಧಪಡಿಸದೆ ತಮ್ಮ ತಪ್ಪನ್ನು ಮರೆಮಾಚಲು ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಇವರ ಧೋರಣೆ ಇದೇ ರೀತಿ ಇದ್ದರೆ ಜನತೆ ಬೀದಿಗಿಳಿದು ಬುದ್ಧಿ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಇವತ್ತು ನಮ್ಮ ಸರ್ಕಾರ ನಮ್ಮ ವಿಜಯನಗರ ತಾಲೂಕಿಗೆ ಸುಮಾರು 150 ಕೋಟಿಯಷ್ಟು ಅನುದಾನವನ್ನು ಬಂದಿದೆ. ನಮ್ಮ ಶಾಸಕರು ಇದು ಸುಳ್ಳು ಹೇಳಿದ್ದಾರೆ. ನಂಜುಂಡಪ್ಪ ವರದಿ ಪ್ರಕಾರ ವಿವಿಧ ಮಾನದಂಡ ಹಾಗೂ ಅಭಿವೃದ್ಧಿ ಸೂಚ್ಯಂಕ ಆಧರಿಸಿ ಹಿಂದುಳಿದ ತಾಲೂಕುಗಳಿಗೆ ಹೊಸಪೇಟೆಗೆ ಕೆಕೆಆರ್ಡಿಬಿ ವತಿಯಿಂದ ಪ್ರತಿ ವರ್ಷ ಅನುದಾನವನ್ನು ಕೊಡ್ತಾರೆ. ಅನುದಾನ ಶಾಸಕರಿಗೆ ಕೊಡೋಗಿಲ್ಲ, ಇದು ಆ ಒಂದು ತಾಲೂಕಿಗೆ ಬರ್ತೈತೆ. ಹಂಗಾಗಿ ನಮಗೆ 23-24ರಲ್ಲಿ ಮ್ಯಾಕ್ರೋ ಅಡಿಯಲ್ಲಿ 11.07 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಇದೇ 23-24ನೇ ಸಾಲಿನಲ್ಲಿ ಮುಖ್ಯಮಂತ್ರಿಯ ಅವರ ವಿವೇಚನಾ ಅಡಿಯಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಅದೇ ಥರ 24-25ನೇ ಸಾಲಿನಲ್ಲಿ ಕೆಕೆಆರ್ಡಿಬಿಯಿಂದ ಜಿಲ್ಲೆಗೆ 122 ಕೋಟಿ ಟೋಟಲ್ ಅನುದಾನ ಬಂದಿದೆ. ಅದರಲ್ಲಿ ಐತಲ್ಲ, ನಮ್ಮ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಪತ್ರ ಕೊಟ್ಟು ನಮಗೆ ಜಿಲ್ಲಾ ಕೇಂದ್ರ ಆಸ್ಪತ್ರೆಗೆ ಸುಮಾರು 50 ಕೋಟಿ ಬಿಡುಗಡೆ ಮಾಡಬೇಕಂತೇಳಿ ಅವರು ಕೇಳಿದಾಗ ಅವರು ಐತಲ್ಲ ಅದಕ್ಕೆ ಸ್ಪಂದಿಸಿ 29 ಕೋಟಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಅದೊಂದು 29 ಕೋಟಿ ನಮಗೆ ಬಂದಿದೆ. ಅದೇ ಥರ 24-25ನೇ ಸಾಲಿನಲ್ಲಿ ಮ್ಯಾಕ್ರೋ ಅಡಿಯಲ್ಲಿ 8 ಕೋಟಿ ಮತ್ತು ಮೈಕ್ರೋ ಅಡಿಯಲ್ಲಿ 10 ಕೋಟಿ ಅನುದಾನ ಒದಗಿಸಲಾಗಿದೆ. ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 23-24ರಲ್ಲಿ 15 ಕೋಟಿ ರೂಪಾಯಿ ಮತ್ತು 24-25ರಲ್ಲಿ 5 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಪೆಂಡ್ಸ್ ಈ ಅಡಿಯಲ್ಲಿ 23-24 ಸಾಲಿನಲ್ಲಿ 15 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಮತ್ತು SHDP ಅಡಿಯಲ್ಲಿ 24-25ನೇ ಸಾಲಿನಲ್ಲಿ 20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಮತ್ತು ಜಿಲ್ಲಾ ರಸ್ತೆ ಅಭಿವೃದ್ಧಿಗೆ 8 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕಾಲೋನಿಗಳ ಅಭಿವೃದ್ಧಿಗೆ 5 ಕೋಟಿ ಬಿಡುಗಡೆ ಆಗಿದೆ. ಮತ್ತು 11 ಕೋಟಿಗೆ ಪ್ರಸ್ತಾವನೆ ಜಿಲ್ಲಾ ಉಸ್ತುವಾರಿಯವರು ಒಂದು ಆ್ಯಕ್ಷನ್ ಪ್ಲ್ಯಾನ್ ಕಳಿಸಿರಿ ಅಂಥೇಳಿ 1 ವರ್ಷ ಆದರೆ ಕೂಡ ಅದ್ರ ಬಗ್ಗೆ ಆ್ಯಕ್ಷನ್ ಪ್ಲ್ಯಾನು
ಕಳಿಸಿಲ್ಲ. ತದನಂತರ ಅದೇ ರೀತಿ ಶಾಸಕರ ಅಭಿವೃದ್ಧಿ ನಿಧಿ 23, 24, 24, 25ಕ್ಕೆ ತಲಾ 2 ಕೋಟಿ ರಂಗ 4 ಕೋಟಿ ಅದಕ್ಕೆ ಇನ್ನವರಿಗೆ ಆ್ಯಕ್ಷನ್ ಪ್ಲ್ಯಾನು ನಮ್ಮ ಶಾಸಕರು ಕೊಟ್ಟಿಲ್ಲ. ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಸುಮಾರು 15 ಕೋಟಿ ರೂಪಾಯಿ ಅದಕ್ಕೂ ಕೂಡ ಇನ್ನವರಿಗೆ ಕ್ರಿಯಾ ಯೋಜನೆ ರೂಪಿಸಿಲ್ಲ. ಈಗ ಸುಮಾರು ಒಂದು 100 ಕೋಟಿ ಮೊತ್ತದ ಕಾಮಗಾರಿಗೆ ಒಂದು ವರ್ಷದಿಂದ 9 ತಿಂಗಳ ಮಟ್ಟಿಗೆ ಶಾಸಕರಿಗೆ ಶಂಕುಸ್ಥಾಪನೆ ಮಾಡದೆ ಇರೋದರಿಂದ ಜನ ಆಕ್ರೋಶ ಹೆಚ್ಚಾಗಿತ್ತು. ಮತ್ತು ಅವ್ರು ಏನು ಮಾಡಿದ್ರು, ಅವರು ಅದಕ್ಕೆ ಚಾಲನೆ ಮಾಡಿಲ್ಲ. ಬೇರೆ ಬೇರೆ ಕಾರ್ಯಕರ್ತರಿಗೆ ಹೇಳಿ ಆ ಭಾಗದಲ್ಲಿ ಚಾಲನೆಗೆ ಅವರು ಮಾಡಿದರು. ಆ ಕಾರ್ಯಕರ್ತರಿಂದ ಏನಾಗಿದೆ, ಗುತ್ತಿಗೆದಾರರಿಗೆ ಮತ್ತು ಈ ಒಂದು ಅಧಿಕಾರಿಗಳಿಗೆ ಅಲ್ಲಿ ಕೆಲಸ ಕೂಡ ಮಾಡೋಕ್ಕೆ ಅವರು ಬಿಡ್ತಾರೆ. ಈ ಥರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ KMRC ಅಡಿ ಅದು ಖನಿಜ ನಿಧಿ ನಮ್ಮ ಹೊಸಪೇಟೆ ತಾಲೂಕಿಗೆ ಸುಮಾರು 2500 ಕೋಟಿ ರೂಪಾಯಿವರೆಗೂ ಅನುದಾನ ಸಿಗಲಿದ್ದು ಸೂಕ್ತ ಕ್ರಿಯೆ ಯೋಜನೆ ಅದಕ್ಕೆ ಮಾಡಿ ಕೆಲಸ ಮಾಡಬಹುದಾಗಿತ್ತು ನಮ್ಮ ಶಾಸಕರು. ಅವರು ಅದಕ್ಕೂ ಕೂಡ ಯಾವುದೇ, ಯಾಕಂದರೆ ಅದು ನಿಧಿ ನಮಗಿದೆ, ಅವಕಾಶ ಇದೆ, ಅದು ಕ್ರಿಯಾ ಯೋಜನೆ ಮಾಡ್ಕೊಂಡು ಅದು ನಾವು ಫಾಲೋಅಪ್ ಮಾಡಿದರೆ ಅವೆಲ್ಲ ಆಗ್ತದೆ. ಮತ್ತು ಇದು ಮಾಡುವ ಶಾಸಕರು ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಸುಮ್ಕೆ ಐತಲ್ಲ, ಅವರು ಸರ್ಕಾರ ಮೇಲೆ ಈ ಥರ ಕೊಟ್ಟಿಲ್ಲ ಅಂಥೇಳಿ ಹೇಳಿದ್ದಾರೆ. ಬಂದಿಲ್ಲ, ಯಾವುದೇ ಕೊಟ್ಟಿಲ್ಲ ಅಂಥೇಳಿ. ಮತ್ತು 23, 24ರಲ್ಲಿ 24, 25 ಸಾಲಿನಲ್ಲಿ ಸುಮಾರು 138ರಿಂದ 150 ಅನುದಾನ ಇಷ್ಟೆಲ್ಲ ಬಂದಿದ್ದರೂ ಕೂಡ ಶಾಸಕರು ಸುಮ್ಕೆ ಸುಳ್ಳಾಗಿ ಹೇಳಿದ್ದಾರೆ. ಈಗ ಮೊನ್ನೆ ತಾನೇ ತಾವು ನೋಡಿದ್ರಿ, ನಮ್ಮ ಶಾಸಕರ ಜೊತೆಗೆ ಕೂಡ ನಮ್ಮ ಇವ್ರದ್ದು ಶಾಸಕರು ನಮ್ಮ ಸಚಿವರ ಜೊತೆಗಿರ್ಬೋದು, ಬೇರೆ ಸಚಿವರ ಜೊತೆಗೆ ಕೂಡ ಸರಿಯಾಗಿ ಇವ್ರು ಯಾರ ಜೊತೆಗೂ ಸ್ಪಂದಿಸ್ತಿಲ್ಲ. ಹಿಂಗೆಲ್ಲ ಆದರೆ ಅಭಿವೃದ್ಧಿ ಏನು ಸರ್? ಹಾಗಾಗಿ ಯಾರು ಅವ್ರ ಕಡೆ ಜನ ಕೂಡ ಹೋದರೆ ಅವರು ಸಿಗಂಗಿಲ್ಲ, ಮತ್ತು ಮಾತಾಡೋಂಗಿಲ್ಲ, ಏನು ಹೇಳೋಂಗಿಲ್ಲ, ತಮಗೆಲ್ಲ ಗೊತ್ತಿದ್ದ ವಿಚಾರ ಆಗಿದೆ. ಬಟ್ ಅನುದಾನ ಐತಲ್ಲ ಇಷ್ಟೆಲ್ಲ ಬಂದಿದೆ, ಸುಮ್ಕೆ ಅವರು ತಮ್ಮ ಇದು ಮುಚ್ಕೊಳಕ್ಕ ಅವರು ಸರ್ಕಾರ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಜೊತೆಗೆ ಐತಲ್ಲ ಭಾಳಷ್ಟು BJP ಅವರು ಮತ್ತು RSS ಅವರೇ ಇದ್ದು ನಮ್ಮ ಪಕ್ಷದ ಯಾರು ಕಾರ್ಯಕರ್ತರಿಗೆ, ಮುಖಂಡರಿಗೆ ಯಾರಿಗೆ ಸ್ಪಂದಿಸ್ತಾನೆ ಇಲ್ಲ. ಈಗೆಲ್ಲ ಆದರೆ ಮುಂದಿನ ಬಹಳ ಇಡೀ ಕ್ಷೇತ್ರದ ಜನ ಎದ್ದಾಳ್ತಾರೆ. ಈಗ ಇಂಗಳಗಿ ರಸ್ತೆ ದುರಸ್ತಿ ಕುರಿತು ವರದಿ. ಇಂಗಳಗಿ ಗ್ರಾಮದಿಂದ ಮಲಪನಗುಡಿಗೆ ತೆರಳುವ ರಸ್ತೆ ಮಾರ್ಗದ ಹೊಲದ ಮಧ್ಯದ ಗ್ರಾಮದ ಚರಂಡಿ ನೀರು ಹರಿದು ಹಳ್ಳಕ್ಕೆ ಸೇರುತ್ತದೆ. ಸರ್ವೆ ನಂಬರ್ 123ರಲ್ಲಿ ಬರುವ ಚರಂಡಿಯ ಮೋರಿಯನ್ನ ಮುಚ್ಚದ ಕಾರಣದಿಂದಾಗಿ ಚರಂಡಿ ನೀರು ರಸ್ತೆಗೆ ಹರಿದು ರಸ್ತೆ ಸಂಚಾರಕ್ಕೆ ಸಂಚಕಾರ ತಂದೊಡ್ಡಿದಂತಾಗಿದೆ. ರಸ್ತೆ ಮೂಲಕ ಸಾಗುವ ಬೈಕ್ ಸವಾರರು, ಚಾಲಕರು ಇಲ್ಲಿ ಆಯತಪ್ಪಿ ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಚರಂಡಿ ನೀರು ಸರಾಗವಾಗಿ ಸಾಗುವ ವ್ಯವಸ್ಥೆ ಸೇರಿದಂತೆ ರಸ್ತೆ ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಇಂಗಳಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗಂಡ್ಮಗ ಹೆಣ್ಮಕ್ಳು ಮಣ್ಕಾಲ್ ಗಿಣ್ಕಾಲ್ ಜಗ್ಗಿ ಹೊಡ್ತಾ ಬಿದ್ದೈತೆ. ಆಸ್ಪತ್ರೆಗೆ ಅದಾರ ಅವರು ಅಲ್ಲ, ಗೌರ್ಮೆಂಟ್ ಆಸ್ಪತ್ರೆಗೆ ಇಲ್ಲಿ ಹೋದ್ರೆ ಮತ್ತೆ ಅಲ್ಲಿ ಸಿಟಿ ಆಸ್ಪತ್ರೆಗೆ ಹೋಗಂತ. ಹೊಸಪೇಟೆ ನಗರದ ವ್ಯಕ್ತಿಯೊಬ್ಬರ ಆಸ್ತಿಯ ದಾಖಲೆಗಳನ್ನ ಕೊಟ್ಟಿಯಾಗಿ ಸೃಷ್ಟಿಸಿ ಫಾರಂ ನಂಬರ್ 3 ದಾಖಲೆಯನ್ನ ಸೃಷ್ಟಿ ಮಾಡಿ ಅಕ್ರಮ ಆಸ್ತಿ ಮಾರಾಟ ಮಾಡಲು ಮುಂದಾಗಿದ್ದ ಹೊಸಪೇಟೆ ನಗರಸಭೆಯ 4 ಜನ ಸಿಬ್ಬಂದಿ ಸೇರಿದಂತೆ 8 ಜನರ ವಿರುದ್ಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ ಎಂದು ನಗರಸಭಾ ಪೌರಾಯುಕ್ತ ಚಂದ್ರಪ್ಪನವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. 29ನೇ ವಾರ್ಡ್ MG ನಗರದಲ್ಲಿನ ಪುಷ್ಪಾ ಕೊಂಡಯ್ಯ ಅವರ ಹೆಸರಿನಲ್ಲಿದ್ದ ಜಾಗವನ್ನು ಶೋಭಾ ಕೊಂಡಯ್ಯ ಅವರು ಪವರ್ ಆಫ್ ಅಟಾರ್ನಿಯನ್ನು ಎನ್ ಮಲ್ಲಿಕಾರ್ಜುನ ಅವರಿಗೆ ನೀಡಿದ್ದರು.
ಮಲ್ಲಿಕಾರ್ಜುನ ಅವರು ಬೆಂಗಳೂರಿನ ಯಲಹಂಕ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಪ್ರಶಾಂತ್ ಕುಮಾರ್ ಎಚ್ ಮತ್ತು ಸತೀಶ್ ಎಚ್ಎಸ್ ಅವರಿಗೆ ಮಾರಾಟ ಮಾಡಿ ನೋಂದಣಿ ಮಾಡಿಸಿದ್ದರು. ನಗರಸಭೆ ಕಚೇರಿಯಲ್ಲಿ 2023ರ ಏಪ್ರಿಲ್ 19ರಂದು ಖಾತಾ ಬದಲಾವಣೆಗೆ ಅರ್ಜಿ ಸಲ್ಲಿಸಿದ್ದು, ನಗರಸಭೆ ಸಿಬ್ಬಂದಿಯೊಂದಿಗೆ ಸೇರಿಕೊಂಡು ಈ ಅಸೆಸ್ಮೆಂಟ್ ನಂಬರಿನ ಚಕ್ಕುಬಂದಿ ಮತ್ತು ಫೋಟೋ ತೋರಿಸಿ ನಕಲಿ ಸ್ವತ್ತಿನ ಸಂಖ್ಯೆ ನೀಡಿ ಮೋಸ ಮಾಡುವ ಉದ್ದೇಶದಿಂದ ಕೊಟ್ಟಿ ದಾಖಲೆ ಸೃಷ್ಟಿಸಿದ್ದರು. ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕೋರಿ ಆಯುಕ್ತರು ದೂರು ಸಲ್ಲಿಸಿದ್ದರು. ವಿಷಯ ಏನಂದರೆ, ಇದು ಪುಷ್ಪ ಕೊಂಡಯ್ಯನವ್ರದ್ದು ಪ್ರಾಪರ್ಟಿ ಮೂಲ. 2017ರಲ್ಲಿ ಅವ್ರದ್ದು ಪ್ರಾಪರ್ಟಿ ಏನೋ ಬೇರೆ ಹೆಸರಿಗೆ ಖಾತೆ ಆಗಿದೆ ಅನ್ನೋ ಕಾರಣಕ್ಕೆ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಹೊರತಾಗಿ ಯಾವುದೇ ಟ್ರಾನ್ಸಾಕ್ಷನ್ ಆಕ್ಟಿವಿಟೀಸ್ ಮಾಡಬಾರ್ದು ಅಂತೇಳಿ ರಿಸ್ಟ್ರಿಕ್ಟ್ ಮಾಡಿ ಅಲ್ಲಿಗೆ ಉಳಿದಿದೆ. ಅದು ಮತ್ತೆ ಅದನ್ನ ಹೋಲ್ಡ್ ಮಾಡಿದ್ದಾರೆ. ಆ ಪ್ರಾಪರ್ಟಿ ಯಾವುದೇ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತ ಹೋಲ್ಡ್ ಮಾಡಿದ್ದಾರೆ. 2023ರಲ್ಲಿ ನಮ್ಮಲ್ಲಿ ಅಂಥ ಹೋಲ್ಡ್ ಮಾಡಿದಂಥ ಪ್ರಾಪರ್ಟಿನ ರಿಮೂವ್ ಮಾಡಲಿಕ್ಕೆ ಅಥವಾ ಆ ಕಂಪ್ಲೇಂಟ್ ರಿಮೂವ್ ಮಾಡೋಕ್ಕೆ ಬಗ್ ರೈಸ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಬಗ್ ರೈಸ್ ಮಾಡಿಸಿ ಇಂದಿನ ಕೆಲವು ಯಾರು ಅದರ ಹಿತಾಸಕ್ತಿ ಇತ್ತೋ ಅವರು ನಮ್ಮ ಕೆಲವು ಎಂಪ್ಲಾಯೀಸ್ ಎಲ್ಲ ಇದ್ರ ಮೇಲೆ ಅವರು ಅದನ್ನ ಬಗ್ ರೈಸ್ ಮಾಡಿಸಿ ಅದನ್ನ ವೆಕೆಟ್ ಮಾಡಿಸಿ ಶೋಭಾ ಕೊಂಡಯ್ಯ ಅಂತ ಏನಿದ್ದಾರೋ ಅವ್ರ ಹೆಸರಿಗೆ ಖಾತೆ ಮಾಡಿಸ್ಬಿಟ್ಟಿದ್ದಾರೆ 2023ರಲ್ಲಿ ಮೇ ತಿಂಗಳದು. ಮೊನ್ನೆ ರೀಸೆಂಟಾಗಿ ಅದನ್ನು ನಮ್ಮಲ್ಲಿ ಅದನ್ನ ಖಾತೆ ನವೀಕರಣಕ್ಕೆ ಬಂದಾಗ ಅವ್ರಿಗೆ ಮಾಲೀಕರಿಗೆ ಗೊತ್ತಾಗಿ, ಅದು ನಮ್ಮ ಅಧ್ಯಕ್ಷರಿಗೆ ಗೊತ್ತಾಗಿ, ಹಿಂಗೆ ಮಾಹಿತಿ ಗೊತ್ತಾದಾಗ ಅದನ್ನು ಅನೂರ್ಜಿತಗೊಳಿಸಿ ಅದನ್ನ ನೋಡಿದರೆ ಅದು ಸ್ವಲ್ಪ ನಮ್ಮ ಫೇಕ್ ಐ ಡಿ ಮತ್ತು ಒರಿಜಿನಲ್ ನಮ್ಮ ಒಬ್ಬರು ಕೇಸ್ ವರ್ಕರು, ಇನ್ನೊಬ್ಬರು RI, ಅದು ಸುಮಾರು 45 ದಿವಸ ಒಬ್ಬೊಬ್ಬರ ಹತ್ರ ಒಂದೊಂದು ಲಾಗಿನಲ್ಲಿ ಬಾಕಿ ಉಳಿದಿದೆ ಫೈಲು. ಬಾಕಿ ಉಳಿದ ಫೈಲು ಯಾಕೆ ಉಳಿತು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದರು. ಆದರೆ ಅವ್ರ ಲಾಗಿನಿಂದನೇ ಅದು ಮೂವ್ ಆಗಿರೋದ್ರಿಂದ ಮತ್ತು ಅವ್ರು ಯಾರಿಗೂ ಪಾಸ್ವರ್ಡ್ ಆಗಲಿ ಇನ್ನೂ ಇದು OTP ಆಗಲಿ ಯಾವುದೂ ಕೊಟ್ಟಿಲ್ಲ ಇಲ್ಲಿ ತನಕ ಯಾರಿಗೂ ಬೇರೆಯವ್ರಿಗೆ ಅವರು ವಿಚಾರಿಸಲಾಗಿ. ಬೇರೆ ಯಾರಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ, ಕೇಸ್ ವರ್ಕರಿಂದ ಆಗಿದೆ. ಮತ್ತು RI ಅವರು ಅದನ್ನು ಫಾರ್ವರ್ಡನ್ನು RO1ಗೆ ಮಾಡಬೇಕಿತ್ತು. ನಮ್ಮಲ್ಲಿ ಚಾಲನೆಯಲ್ಲಿರೋದು RO1 ಅಂತ. ಇನ್ನೊಂದು ಫೇಕ್ RO2 ಅಂತ ಕ್ರಿಯೇಟ್ ಮಾಡಿ ಅದಕ್ಕೆ ಫಾರ್ವರ್ಡ್ ಮಾಡಿ ಅಲ್ಲಿಂದ ಕಮಿಷನರ್ ಲಾಗಿನ್ ತರಿಸಿ ಅದನ್ನು ಅಪ್ರೂವ್ ಮಾಡಿಸಿರೋದು. ಹಾಗಾಗಿ ಅದನ್ನ ಪೂರ್ತಿ ನಾವು ನೋಡಿದಾಗ ಇಷ್ಟೆಲ್ಲ ಮಾಹಿತಿ ಗೊತ್ತಾಯಿತು. ಆದರೆ ಆ ಡಾಕ್ಯುಮೆಂಟು ನನಗೆ ಗೊತ್ತಿಲ್ಲ ಅಂತ ಕೇಸ್ ವರ್ಕರ್ ಹೇಳ್ತಾರೆ. ಮತ್ತು ಮೂಮೆಂಟಲ್ಲಿ ಆಟೋ ಫಾರ್ವರ್ಡೆಡ್ ಅಂತೇಳಿ RIಯಿಂದ ಬಂದಿದೆ. ಅವೆರಡೂ ಅವ್ರ ಲಾಗಿನಿಂದನೇ ಆಗಿರೋದ್ರಿಂದ ಅವರು ಅದರಲ್ಲಿ ಭಾಗಿಗಳು ಅಂತ ನಮಗೆ ಗೊತ್ತಾಗಿದೆ. ಮತ್ತು ಶೋಭಾ ಕೊಂಡಯ್ಯ ಅಂತ ಏನಿದ್ದಾರೋ ಮೂಲ ಪುಷ್ಪ ಕೊಂಡಯ್ಯ ಅನ್ನೋರು ಮೂಲ ಓನರು. ಕೊಂಡಯ್ಯ ಅನ್ನೋದನ್ನು ಹೆಸರಿಟ್ಟು ಉಳಿಸಿ ಶೋಭಾ ಅಂತ ಒಂದು ಹೆಸರು ಸೇರಿಸಿ ಅದು ಮಾಡಿರೋದು ಸಾಧ್ಯತೆ ಇದೆ. ಅವರು ಶೋಭಾ ಅನ್ನೋರು ಯಾದಗಿರಿ ಅವರು. ಆಮೇಲೆ ಅವ್ರಿಗೆ GPA ಮಾಡಿಕೊಟ್ಟಿರೋದು ರಾಯಚೂರಲ್ಲಿ. ಆ GPA ಹೋಲ್ಡ್ರು ಮಲ್ಲಿಕಾರ್ಜುನ ಅಂತೇಳಿ ಕಾರಿಗ್ನೂರವರು ಹೊಸಪೇಟೆ. ಆ GPA ಹೋಲ್ಡ್ರು ರಿಜಿಸ್ಟ್ರೇಷನ್ ಮಾಡಿಸಿರೋದು ಯಲಹಂಕ ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಕಾರಣ ಅಲ್ಲಿ ಒಂದು ಪ್ರಾಪರ್ಟಿ ಅಲ್ಲಿ ಇತ್ತು ಅಂದರೆ ಆ ಪ್ರಾಪರ್ಟಿ ಜೊತೆ ಸೇರಿಸಿ ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಆ ಅವಕಾಶ ಅವ್ರು ಬಳಸ್ಕೊಂಡು ಅಲ್ಲಿ ಒಂದು ಪ್ರಾಪರ್ಟಿಗೆ ಇದೇ ಮಲ್ಲಿಕಾರ್ಜುನೇ GPA ಹೋಲ್ಡರ್ ಆಗಿದ್ದಾರೆ, ಇಲ್ಲಿ ಪ್ರಾಪರ್ಟಿಗೂ ಅದೇ ಮಲ್ಲಿಕಾರ್ಜುನೇ GPA ಹೋಲ್ಡರ್ ಆಗಿದ್ದಾರೆ. ಆ ಎರಡೂ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ಖಾತೆಗೆ ಸಬ್ಮಿಟ್ ಮಾಡಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಹೋದ್ಸರಿ ಅವರಿದ್ದಾಗಲೇ ಸುಮಾರು ನಮ್ಮ ನೌಕರರು ಮತ್ತು ನಮ್ಮ ಕೆಲವರು ಸದಸ್ಯರು, ಕೆಲವರು ಇದಕ್ಕೆ ಸಹಕರಿಸಿದಂಥ ಬ್ರೋಕರ್ಸು ಎಲ್ಲರ ಮೇಲೆ ಸುಮಾರು 16 ಜನ ಮೇಲೆ ಅದು ಕೇಸ್ ಆಗಿದೆ. ಆ 16 ಜನ ಮೇಲೆ ಕೇಸ್ ಆಗಿರೋದು ಮಾಹಿತಿ ನಮ್ಮ ಕೇಸ್ ವರ್ಕರ್ಗೆ ಇದೆ. ಅವರ ಕ್ಯಾಬಿನಲ್ಲಿ ಅದನ್ನೆಲ್ಲ ಡೀಟೇಲ್ಸು ಪೇಸ್ಟ್ ಮಾಡಿ ಇಟ್ಕೊಂಡೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಮಾಹಿತಿ ಗೊತ್ತಿದ್ದು ಅದನ್ನು ಮೂಮೆಂಟ್ಸನ್ನು ಹಿಂಗೆ ಅಡ್ಡದಾರಿಯಲ್ಲಿ ಮಾಡಿರೋದ್ರಿಂದ ಈಗ ನಾವು ಅವ್ರ ಕಂಪ್ಲೇಂಟ್ ಈ ಹಿಂದೆನೇ ಆಗಿದ್ದು ಮಾಹಿತಿ ಅವರಿಗೆ ಕೋರ್ಟ್ ಕೇಸ್ ಇದ್ದು ಕ್ರಿಮಿನಲ್ ಕೇಸ್ ಇದ್ದು ಎಲ್ಲ ಇದ್ದೂ ಮೂಮೆಂಟ್ಸ್ ಮಾಡಿಸಿರೋದು ತಪ್ಪು ಮಾಹಿತಿ ಕೊಟ್ಟು ಮಾಡಿಸಿದ್ದಾರೆ ಅಂತ. ಅದು ಆ ಮಾಹಿತಿ ಅವರಿಗೆ ಪೂರಕವಾಗಿ ಇದ್ದಿದ್ದರಿಂದ ಅವ್ರ ವಿರುದ್ಧ ಈಗ ನಾವು ಮೇಲಾಧಿಕಾರಿಗಳ ಗಮನಕ್ಕೆಲ್ಲ ತಂದು ಅವ್ರ ಮೇಲೆ ಈಗ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ದಿನಾಂಕ 22ರಿಂದ 3 ದಿನಗಳ ಕಾಲ ವಾರ್ಷಿಕ ಕ್ರೀಡಾಕೂಟವನ್ನ ಪ್ರಾರಂಭಿಸಲಾಗಿದೆ. ಇದರಲ್ಲಿ ಜಿಲ್ಲೆಗೆ ಸಂಬಂಧಿಸಿದ 5 ತಾಲೂಕುಗಳ ಪೊಲೀಸ್ ಇಲಾಖೆಯ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ
ಟಿಬಿ ಡ್ಯಾಂ ರಸ್ತೆಯಲ್ಲಿ ಬರುವ ಜಿಲ್ಲಾ ಪೊಲೀಸ್ ಸಶಸ್ತ್ರ ಮೀಸಲು ಪಡೆಯ ಮೈದಾನದಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನ ಕೈಗೊಳ್ಳಲಾಗಿ ಜಿಲ್ಲೆಯ 5 ತಂಡಗಳಿಂದ ಕ್ರೀಡಾಪಥ ಸಂಚಲನ ನಡೆಸಿಕೊಡಲಾಯಿತು. ಬಳಿಕ ಬಲೂನ್ಗಳನ್ನ ಹಾಗೂ ಪಾರಿವಾಳಗಳನ್ನ ಬಾನಂಗಳದ ಎತ್ತರಕ್ಕೆ ಬಿಟ್ಟು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಹೊಸಪೇಟೆ ಉಪವಿಭಾಗದ ಶ್ರೀ ಎಸ್.ಪಿ. ನಾಯ್ಕ್ PSI ಹೊಸಪೇಟೆ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಂತೆಯೇ ಕೂಡ್ಲಿಗಿ ಉಪವಿಭಾಗದ ಶ್ರೀಮತಿ ಗೀತಾಂಜಲಿ ಸಿಂಧೆ PSI ಕೊಟ್ಟೂರು ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಇದರ ಹಿಂದೆಯೇ ಹರಪನಹಳ್ಳಿ ಉಪವಿಭಾಗದ ಕಾಸಿಂ ಸಾಬ್ PSI ನಿಸ್ತಂತು ವಿಭಾಗ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಹಾಗೆ ಮಹಿಳಾ ವಿಭಾಗದ ಪರವಾಗಿ ನರಸಿಂಹ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಬಲೂನ್ಗಳನ್ನ ಹಾರಿ ಬಿಡೋದ್ರ ಮೂಲಕ ಶುಭ ಚಾಲನೆಯನ್ನ ನೀಡ್ತಾ ಇದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆ ಇದೀಗ ಸಾಧ್ಯವಾಗಲಿ. ಇದೀಗ ಜೀವನ ಅತ್ಯಂತ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅನ್ನುವಂತ ಆಶಯದೊಂದಿಗೆ ಇದೀಗ ಪಾರಿವಾಳ ಹಾಡಿ ಬಿಡೋದ್ರ ಮೂಲಕ 2023ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಚಾಂಪಿಯನ್ ಹೇಮಚಂದ್ರ ಮೇಟಿ ಅವರು ಕ್ರೀಡಾ ಜ್ಯೋತಿಯನ್ನ ಇದೀಗ ಮುಖ್ಯ ಅತಿಥಿಗಳ ಅಮೃತ ಹಸ್ತಕ್ಕೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಮಾನ್ಯರು ಅದನ್ನ ತಮ್ಮ ಅಮೃತ ಹಸ್ತದಿಂದ ಎತ್ತಿ ಹಿಡಿಯುವುದರ ಮೂಲಕ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಮಾನ್ಯರು ಕ್ರೀಡಾ ಜ್ಯೋತಿ ನಂತರ 5 ತಂಡಗಳಿಗೆ ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು. ನಿಯಮಾವಳಿಗಳಿಗೆ ಬದ್ಧನಾಗಿ ನಿರ್ಣಾಯಕರ ತೀರ್ಮಾನಕ್ಕೆ ಮನ್ನಣೆ ಕೊಟ್ಟು ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳಲ್ಲಿ ಭಾಗವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬುರವರು ಮಾತನಾಡಿ ಲವಲವಿಕೆಯಿಂದಿರಲು ಕ್ರೀಡಾಕೂಟ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಈ ವರ್ಷವೂ ಕೂಡ ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ಆಚರಿಸುತ್ತಿದ್ದು, ಜಿಲ್ಲೆಯ ಉಪವಿಭಾಗಗಳಿಂದ DAR ಘಟಕದಿಂದ ಹಾಗೂ ಮಹಿಳಾ ಘಟಕ ಒಟ್ಟು 5 ತಂಡಗಳು ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತಿದೆ. ಈ ಕ್ರೀಡಾಕೂಟವು 3 ದಿನಗಳ ಕಾಲ ನಡೆಯುತ್ತಿದ್ದು, ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಇತ್ಯಾದಿ ಹಾಗೂ ಗ್ರೂಪ್ ಇವೆಂಟ್ಸ್ಗಳಲ್ಲಿ ವಾಲಿಬಾಲ್, ಕಬಡ್ಡಿ ಹಾಗೂ ಬಲಾಢ್ಯವಾದ ಹಗ್ಗ ಜಗ್ಗಾಟದ ಸ್ಪರ್ಧೆಗಳು ನಡೆಯಲಿವೆ. ಹೀಗೆ ವರ್ಷಕ್ಕೊಮ್ಮೆ ಆಚರಿಸಲ್ಪಡುವಂಥ ಕ್ರೀಡಾಕೂಟಗಳಿಂದ ಪೊಲೀಸರು ತಮ್ಮ ದೈನಂದಿನ ಕಾರ್ಯಭಾರದ ಒತ್ತಡಗಳಿಂದ ಹೊರಬಂದು ಭಾಗವಹಿಸಿ ಅತ್ಯಂತ ಹೆಚ್ಚಿನ ಲವಲವಿಕೆಯಿಂದ ಇರಲು ಈ ಕ್ರೀಡಾಕೂಟ ಸಹಕಾರಿಯಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಭಾಗವಹಿಸಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮ ಈ ಒಂದು ಇಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಕಷ್ಟು ನೇರವಾಗಿ ಮತ್ತು ಪರೋಕ್ಷವಾಗಿ ಸಹಾಯವಾಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಇಲಾಖೆ ವತಿಯಿಂದ ಅರ್ಪಿಸ್ತೇನೆ. ಸರ್, ಇನ್ನೊಂದು ಕೋರಿಕೆ ಇದೆ ಸರ್. ಈಗ ತಾವು ಬರಬೇಕಾದ್ರೆ ನೋಡಿದ್ರಿ, ನಮ್ಮ ಹೊಸ ಜಿಲ್ಲೆಯ ನಂತರ ಸುಮಾರು 400ಕ್ಕೂ ಹೆಚ್ಚು ಕ್ವಾರ್ಟರ್ಸ್ಗಳ ಅವಶ್ಯಕತೆ ಇದೆ ಸರ್. ಈಗಾಗಲೇ ನಾವು ನಮ್ಮ ಕರ್ನಾಟಕ ಸ್ಟೇಟ್ ಹೌಸಿಂಗ್ ಕಾರ್ಪೊರೇಷನ್ ಅವರಿಗೆ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಈಗಾಗಲೇ ಒಂದು 48 ಕ್ವಾರ್ಟರ್ಸ್ಗಳನ್ನ ಈಗಾಗಲೇ ತಂದಿದ್ದೀವಿ, ಕೂಡ್ಲಿಗಿ ಮತ್ತು ನಮ್ಮ ಹೊಸಪೇಟೆಗೆ ಸಂಬಂಧಪಟ್ಟಾಗೆ ಸರ್. ಈಗ ಇನ್ನೂ 120 ಜನ ನಮ್ಮ DAR ಸಿಬ್ಬಂದಿಯವರು ಬರೋರಿದ್ದಾರೆ ಸರ್ ಹೊಸದಾಗಿ. ಇನ್ನು ಅವರು ಬಂದಂಥ ಸಂದರ್ಭದಲ್ಲಿ ಈಗ ತಮಗೂ ತಿಳಿದಿರೋ ಹಾಗೆ ನಗರದಲ್ಲಿ ಬಾಡಿಗೆ ಮತ್ತು ಇತರೆ ಇವುಗಳು ಲೈಫ್ ಇದ್ರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಸರ್ ಈ ಹೊಸಪೇಟೆ ನಗರದಲ್ಲಿ.
ಸೊ ಹಾಗಾಗಿ ಹಿಂದಗಡೆ ಇರುವಂತಹ ಒಂದು 2 ಎಕರೆನ ಪೊಲೀಸ್ ಇಲಾಖೆಗೆ ತಾವೆಲ್ಲರೂ ಕೊಡಬೇಕು ಅಂತ ಸಿಬ್ಬಂದಿಯವರು ಮತ್ತು ಎಲ್ಲರೂ ಬಹಳ ಇದರಿಂದ ಕೇಳ್ಕೊಳ್ತಾ ಇದ್ದಾರೆ ಸರ್. ಅದೇ ರೀತಿ ಹರಪನಹಳ್ಳಿಲಿ ಕೂಡ ನಮ್ಮ ಕ್ವಾರ್ಟರ್ಸ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಸರ್. ಸೊ 1948ನಲ್ಲಿ ನಾನು ಮೊನ್ನೆ ಕೇಳ್ತಾ ಇದ್ದೆ, ನಮ್ಮ ಇದರಲ್ಲಿ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಆಗದಂಥದ್ದನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವತ್ತೂ ಅಲ್ಲಿ ಆಗಲೇ ಇಲ್ಲ ಸರ್ ಹರಪನಹಳ್ಳಿ ಭಾಗದಲ್ಲಿ. ದಯಮಾಡಿ ಅಲ್ಲಿ ಕೂಡ ತಮ್ಮ ಯಾವುದಾದ್ರೂ ಒಂದು ಇದರಲ್ಲಿ ಒಂದು ಸ್ವಲ್ಪ ಕ್ವಾರ್ಟರ್ಸಸ್ಗಳನ್ನ ಅಲಾಟ್ ಮಾಡಿಕೊಟ್ರೆ ನಮಗೆ ಬಹಳ ನಮ್ಮ ಸಿಬ್ಬಂದಿಯವರಿಗೆ ಮತ್ತು ಇವ್ರಿಗೆ ಬಹಳ ಅನುಕೂಲ ಆಗುತ್ತೆ ಸರ್. ಸೊ ಇಷ್ಟು ಹೇಳ್ತಾ ನಾನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ದಯವಿಟ್ಟು. ಬಳಿಕ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಮಾತನಾಡಿ, ಎಲ್ಲರಿಗೂ ಕ್ರೀಡೆಯ ಅವಶ್ಯಕತೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ಬಹುತೇಕವಾಗಿ ಕ್ರೈಮ್ಸ್ಗಳನ್ನ ನೋಡಿ ಅದರ ಬಗ್ಗೆ ತನಿಖೆ ಸೇರಿದಂತೆ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿರುವ ಪೊಲೀಸರಿಗೆ ಇಂತಹ ಕ್ರೀಡೆಗಳ ಸಹಕಾರಿಯಾಗುತ್ತವೆ ಎಂದರು. ಎಲ್ಲರಿಗೂ ಕ್ರೀಡೆಯ ಅವಶ್ಯಕತೆ ಇದೆ, ಬಟ್ ಬೇರೆಯವರಿಗೆ ಬೇರೆ ಬೇರೆ ಉದ್ದೇಶಕ್ಕೆ ಕ್ರೀಡೆ ಅವಶ್ಯಕತೆ ಇದೆ. ಬೇರೆ ಇಲಾಖೆಯವರಿಗೆ ಕ್ರೀಡೆಯ ಅವಶ್ಯಕತೆ ಇರೋದು ದೈಹಿಕ ಆರೋಗ್ಯಕ್ಕಾಗಿ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡೆ ದೈಹಿಕ ಆರೋಗ್ಯಕ್ಕಿಂತ ಜಾಸ್ತಿ ಬೇರೆ ಅವಶ್ಯಕತೆ ಇದೆ. ಯಾಕಂದರೆ ನೀವು ಫೀಲ್ಡಲ್ಲೇ ಇರ್ತೀರಿ. ದೈಹಿಕ ಆರೋಗ್ಯಕ್ಕೆ ಸ್ಪೋರ್ಟ್ಸಿನ ಅವಶ್ಯಕತೆ ಅಂತ ಹೆಚ್ಚಿನ ಪ್ರಾಶಸ್ತ್ಯ ಇರೋದಿಲ್ಲ. ನಿಮ್ಮಲ್ಲಿ ಯಾರಿಗೆ ದೈಹಿಕ ಆರೋಗ್ಯ ಕಡಿಮೆ ಇರುತ್ತೆ ಅಂದರೆ ರೈಟ್ರ್ ಇರ್ತಾರಲ್ಲ ಸ್ಟೇಷನಲ್ಲಿ, ಅವ್ರಿಗೆ ಜಾಸ್ತಿ ಬೇಕಾಗಿರುತ್ತೆ. ಅವ್ರು ಫೀಲ್ಡ್ಗೆ ಹೋಗ್ತಾ ಇರಲ್ಲ, ಒಳಗಡೆ ಇರ್ತಾರೆ ಅವರು. ಅದರ್ವೈಸ್ ಫೀಲ್ಡಲ್ಲಿ ಇರ್ತಕ್ಕಂಥ ಎಲ್ಲ ಆರಕ್ಷಕ ಸಿಬ್ಬಂದಿಯವರಿಗೆ ಸಾಕಷ್ಟು ಎಕ್ಸಸೈಸ್ ಮಾಡ್ತೀರಿ, ಸಾಕಷ್ಟು ನಿಂತಿರ್ತೀರಿ, 8 ಗಂಟೆಗಟ್ಟಲೆ ನಿಂತಿರ್ತೀರಿ. ಅನೇಕ ಬಾರಿ ನಿಮಗೆ ಏನು ಎಕ್ಸಸೈಸ್ ಆಗಬೇಕು ಅದೆಲ್ಲ ಆಗಿರುತ್ತೆ. ಮೂಲ ಉದ್ದೇಶ ನಾನು ತಿಳ್ಕೊಂಡಂಗೆ ನಿಮಗೆ ಕ್ರೀಡೆ ಯಾವಾಗ ಬೇಕಾಗುತ್ತೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ಬೇಕಾಗುತ್ತೆ. ಅನೇಕ ಬಾರಿ ನಾವು ಇಲಾಖೆಯಲ್ಲಿ ಬರೀ ಕ್ರೈಮ್ಸನ್ನು ನೋಡಿರ್ತೀವಿ, ಮಾನಸಿಕವಾಗಿ ಪೊಲ್ಯೂಷನ್ ಆಗಿರ್ತೀವಿ, ನಾವು ಮೆಂಟಲ್ಲಿ ಪೊಲ್ಯೂಟ್ ಆಗಿರುತ್ತೆ ನಮ್ಮದು. ನಾನು ಹಿಂದೆ 5 ವರ್ಷ ವಿಜಿಲೆನ್ಸಲ್ಲಿದ್ದೆ. ತುಂಬ ಪೊಲ್ಯೂಟ್ ಆಗಿರುತ್ತೆ ನಮ್ಮ ಮೈಂಡ್. 1 ವರ್ಷ ಬರೀ ಕೆಟ್ಟದ್ದನ್ನು ನೋಡಿ ಕಂಪ್ಲೇಂಟ್ಸು, ಎನ್ಕ್ವೈರಿ ಮಾಡೋದು, ಅಲ್ಲೇನೋ ಇರೋದು, ನಮ್ಮ ಸಬಾರ್ಡಿನೇಟ್ ಸರ್ ಅವನು 25 ಕೋಟಿ ಎಕ್ಸ್ಪೆಂಡಿಚರ್ ಮಾಡಿದ್ದಾನೆ ಅನ್ನೋದು, ಮನಸ್ಸು ಪೊಲ್ಯೂಟ್ ಆಗ್ತಾ ಹೋಗ್ತಾ ಇತ್ತು ನೋಡಿ ನೋಡಿ ನೋಡಿ. ಆಮೇಲೆ ನಾನು 1 ವರ್ಷ ಆದಮೇಲೆ ನಾನು ಗೊತ್ತಾಯ್ತಿದ್ದು, ಹೀಗೆ ಇದ್ದರೆ ನನ್ನ ಮನಸ್ಸು ತುಂಬ ಗಲೀಜಾಗಿ ನೋಡೋದನ್ನೆಲ್ಲ ಬರೀ ಕೆಟ್ಟದಾಗೆ ನೋಡಿಬಿಡ್ತೀವಿ ನಾವು. ಎದುರಿ ಕಾಣೋದೆಲ್ಲ ಕೆಟ್ಟದಾಗಿ, ಎದುರಿ ಕಾಣೋದೆಲ್ಲ ಒಂಥರ ನಮಗೆ ಅನುಮಾನ ದೃಷ್ಟಿಯಲ್ಲಿ ಆಗಿಬಿಡುತ್ತೆ ಅಂತೇಳಿ ಆ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡು ಇನ್ನು ನಾವು ಆ ರೀತಿ ನೋಡಬಾರ್ದು. ನನ್ನ ಕೆಲಸ ಏನಿದೆ ಅಷ್ಟೇ ಮಾಡಬೇಕು, ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು ಅನ್ನಂಗೆ. ಹಾಗೆ ನಿಮ್ಗೆ ಈ ಮನಸ್ಸಿನ ಮಾನಸಿಕ ಪರಿವರ್ತನೆ ಆಗಾಗಬೇಕಿಲ್ಲ ಅಂದರೆ ಇದು ಕ್ರೀಡಾ ಮನೋಭಾವ. ಅವ್ರು ಹೇಳಿದ್ರು ಕ್ರೀಡಾ ಮನೋಭಾವ ಇರಬೇಕು. ದೇಹಕ್ಕೆ ಕ್ರೀಡೆ ಬೇಕು, ಮನಸ್ಸಿಗೆ ಕ್ರೀಡಾ ಮನೋಭಾವ ಬೇಕು. ಕ್ರೀಡಾ ಮನೋಭಾವ ಅಂದ್ರೆ ಏನು? ಸ್ಪೋರ್ಟಿವ್ ಆಗಿ ತೊಗೊಳ್ಳಿ ಅಂತೀವಿ. ತುಂಬ ಕಷ್ಟಪಟ್ಟಿರ್ತೀರಿ, FIR ಮಾಡ್ತೀರಿ, 3 ತಿಂಗಳುಗಟ್ಟಲೆ ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಎಲ್ಲೆಲ್ಲೋ ಹೋಗಿ ಎವಿಡೆನ್ಸ್ ತಂದಿರ್ತೀರಿ. ಏನೋ ಬೈ ಚಾನ್ಸ್ ಅವನಿಗೆ ಕೋರ್ಟಲ್ಲಿ ಅವನಿಗೆ ಆಗಲಿಕ್ಕಿಲ್ಲ, ನಾವು ಎಲ್ಲೋ ಫೇಲ್ ಆಗಿಬಿಡ್ತೀವಿ, ಒಂದು ರೀತಿ ಎವಿಡೆನ್ಸನ್ನು ಕೊಡಲಿಕ್ಕೆ ಎಲ್ಲೋ ಮಿಸ್ ಆಗುತ್ತೆ ಅಥವಾ ಏನಾಗುತ್ತೆ, ಅವಾಗ ನಾವು ಮಾನಸಿಕವಾಗಿ ಭಾಳ ಬೇಜಾರಾಗ್ತೀವಿ. ಇಷ್ಟೆಲ್ಲ ಹೋರಾಟ ಮಾಡಿ ಎಲ್ಲ ತ್ಯಾಗ ಮಾಡಿ 3 ತಿಂಗಳುಗಟ್ಟಲೆ ಯಾವುದ್ಯಾವುದೋ ರಾಜ್ಯಗಳಿಗೆ ಹೋಗಿ ಎಲ್ಲೆಲ್ಲೋ ಎವಿಡೆನ್ಸ್ ಹೆಂಗೆಂಗೋ ಹಿಡಿದು ಎಲ್ಲೋ ಊಟ ಮಾಡಿ ಎಲ್ಲೋ ಮಲಗಿ ಹಿಂಗಾಯ್ತಲ್ಲ ಅಂತೇಳಿ ಮಾನಸಿಕವಾಗಿ ನಾವು ಸ್ವಲ್ಪ ಬೇಜಾರಾಗಿ ಆಮೇಲೆ ದ್ವೇಷ ಸ್ಟಾರ್ಟ್ ಆಗಕ್ಕೆ ಮಾಡುತ್ತೆ ನಮಗೆ ಅನೇಕ ಬಾರಿ. ಯಾಕೆ ನಾವು ಈಗ ಬೇರೆ ರೀತಿ ನೋಡಬಾರ್ದು ಅಂತೇಳಿ. ಯಾರೋ ಕ್ರೈಮ್ ಮಾಡಿರ್ತಾರೆ, ಯಾರಿಗೋ ಆಗಿರುತ್ತೆ, ನಾವು ನಮ್ಮ ಪ್ರಯತ್ನ ಮಾಡಿರ್ತೀವಿ, ಆ ಕ್ರೀಡಾ ಮನೋಭಾವ ಇಲ್ದಲೇ ನಾವು ಅವ್ರ ಮೇಲೆ ದ್ವೇಷ ಸ್ಟಾರ್ಟ್ ಮಾಡ್ತೀವಿ. ಈ ದ್ವೇಷ ಆಗೋದ್ರಿಂದ ಏನಾಗುತ್ತೆ, ನಮಗೆ ಭಾಳಷ್ಟು ಜನಕ್ಕೆ ನಮಗೆ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ. ಅದನ್ನು ನೀವು ಬಗೆಹರಿಸಲಿಕ್ಕೆ ಕ್ರೀಡಾ ಮನೋಭಾವ ಇರಬೇಕು. ಸ್ಪೋರ್ಟಿವ್, ಇವತ್ತು ನೀವು ಗೆಲ್ತೀರಿ ಸೋಲ್ತೀರಿ ಮರ್ತು ಬಿಟ್ಬಿಡ್ತೀರಿ, ಅದು ಕೂಡ ಅದೇ ರೀತಿ ಇಟ್ಕೋಬೇಕು ನಾವು ಕೆಲಸದಲ್ಲಿ. ನನ್ನ ಒಂದು ಅನಿಸಿಕೆ ಪ್ರಕಾರ ಆರಕ್ಷಕ ಇಲಾಖೆಗೆ ದೈಹಿಕ ಆರೋಗ್ಯ ಇದ್ದೇ ಇರುತ್ತೆ. ಎಲ್ಲೋ ಕೆಲವರಿಗೆ ಕಡಿಮೆ ಬತ್ತು. ಇತ್ತೀಚೆಗೆ ನೋಡಿದರೆ ಎಲ್ಲರೂ ಫಿಟ್ ಇರ್ತಾರೆ. ಮೊದಲಿನ ಹಳೆಯ ಜನ್ರೇಷನ್ಗೂ ಈಗೂ ಆಲ್ಮೋಸ್ಟ್ ಎಲ್ಲ ಒಂದು ಲೆವೆಲ್ ದೈಹಿಕ ಆರೋಗ್ಯಕ್ಕೆ ಎಲ್ಲರೂ ಮಹತ್ವ ಕೊಡ್ತಾರೆ. ಮಾನಸಿಕ ಆರೋಗ್ಯದಲ್ಲಿ ನಾವು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಿ. ಈ ಮಾನಸಿಕ ಆರೋಗ್ಯದಿಂದ ನಮ್ಮ ಪೇರೆಂಟ್ಸು ಫ್ಯಾಮಿಲಿಗೆ ಎಲ್ಲೋ ನಾವು ಜಸ್ಟಿಸ್ ಕೊಡೋಕ್ಕಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಇಲಾಖೆ ಸ್ಪೋರ್ಟ್ಸನ್ನು ಮಾಡ್ತಾ ಇದೆ. ಮೊಟ್ಟ ಬಾರಿಗೆ ಈ ಹೊಸ ಗ್ರೌಂಡಲ್ಲಿ ಇವತ್ತು ಕ್ರೀಡಾಕೂಟವನ್ನು ಆಯೋಜಿಸಿರೋದು ಕೂಡ ಒಂದು ಸಂತೋಷದ ವಿಚಾರ ಜಿಲ್ಲಾಡಳಿತಕ್ಕೆ. ನಂತರ ರನ್ನಿಂಗ್ ರೇಸ್ ಸ್ಪರ್ಧೆಯನ್ನ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನ ನಡೆಸಲಾಯಿತು.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾಡಿಕೊಳ್ಳಲು ಕ್ರೀಡೆ ಪೊಲೀಸರಿಗೆ ಸಹಕಾರಿ, ಜಿಲ್ಲಾಧಿಕಾರಿ ಸ್ಪಷ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.